ಅವರು ಈ ಇಡೀ ಸಮಾಜದ ಹಾಗೂ ನಮ್ಮ ವಚನ ಸಾಹಿತ್ಯದ ಇತಿಹಾಸ ಹಾಗೂ ಬೆಳವಣಿಗೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು. ಒಂದು ಸಮಾಜ ಅಥವಾ ಒಂದು ಸಾಹಿತ್ಯ, ಒಂದು ಚಿಂತನಾ ಕ್ರಮ ಸ್ಥಗಿತಗೊಂಡು ಬಿಟ್ಟ ಮೇಲೆ ಅದಕ್ಕೊಂದು ಹೊಸ ವಿನ್ಯಾಸವನ್ನು ಕೊಡಬೇಕಾಗ್ತದೆ. ಆ ಕೆಲಸವನ್ನು ವಚನಕಾರ ಮಾಡಿದರು. ಅಂದ್ರೆ ಒಂದು ಹೊಸ ವಿಕ್ರಮವನ್ನು ವಿನ್ಯಾಸ ಮತ್ತು ವಿಕ್ರಮ ಹೀಗೆಲ್ಲ ಸಾಧಿಸ್ತಾ ಬಂದರು. ಆದ್ದರಿಂದ ಇದು ಬಹಳ ಚಲನಶೀಲವಾದ, ಎಲ್ಲಕ್ಕೂ ಹೆಚ್ಚಿನ ವಿಚಾರಗಳು ಆ ಹೊತ್ತಿನಲ್ಲಿ ಬಂದವು. ಅದು ಡಿಗ್ನಿಟಿ ಆಫ್ ಲೇಬರ್, ಕಾರ್ಲ್ ಮಾರ್ಕ್ಸ್ ಡಿವಿನಿಟಿ ಆಫ್ ಲೇಬರ್ ನಮ್ಮದು, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅನ್ನುವಂಥದ್ದು. ಈ ದೃಷ್ಟಿಯೊಳಗೆ ನಾವು ಅಧ್ಯಯನ ಮಾಡಬೇಕಾಗಿದ್ದೀವಿ. ಈ ಮನುಷ್ಯ ಜಾತಿ ತಾನಂದೇವರ ಒಂದು ಪಂಪ ಹೇಳಿದ್ರು. ಅದಾದ ಮೇಲೆ ಅನುಷ್ಠಾನ ಮಾಡಿದವರು ಯಾರು? ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಅನುಷ್ಠಾನ ಮಾಡಿದ ಮೇಲೆ ವಿಪುಲವಾದಂತಹ ಒಂದು ವಚನ, ನಮ್ಮ ಭಾಷೆಯಲ್ಲಿಯೇ ವಚನವನ್ನು ಬರೆದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದು ಅಷ್ಟೇ ಅಲ್ಲ, ಅಲ್ಲಿಯವರೆಗೂ ಬಹಳ ಮಹತ್ವದ ಇನ್ನೊಂದು ವಿಚಾರ ಅಂತಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗಿತ್ತು, ದೇವರ ಪೂಜೆ ನಮಗೆ ಯಾರಿಗೂ ತಿಳಿಯಲಾರದಂತಹ ಭಾಷೆ. ಯಾಕೆ ಮಂತ್ರ ಏನ್ ಹೇಳ್ತದಂತ ಯಾರಿಗೂ ಗೊತ್ತಿರಲಿಲ್ಲ. ಬಸವಣ್ಣನವರ ಈ ವಚನ ಕ್ರಾಂತಿ ಇದೆಯಲ್ಲ, ದೇವರ ಜೊತೆಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಹಚ್ಚಿದಂತಹ ಪುಣ್ಯ ಪುರುಷರವರು. ಇದು ಅಧ್ಯಯನ ಆಗಬೇಕಾದಂತಹ, ಅಂದ್ರೆ ದೇವರ ಭಾಷೆಯನ್ನು ಮಾಡಿದರು. ನಾಡಿನ ಭಾಷೆ, ಜನರ ಭಾಷೆ, ನಮ್ಮ ಮಾತೃಭಾಷೆ, ಇದು ನಮ್ಮ ಎಲ್ಲವೂ ಇದು ಭಾಷೆ. ಎಲ್ಲರ ಭಾಷೆಯನ್ನ ದೇವರೊಡನೆ ಸಂವಾದ ಮಾಡಲಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ, ದೇವರ ಪೂಜೆಗೆ ವಚನಗಳನ್ನು ಬಳಸಿದೆ. ಇದು ಬಹಳ ಮುಖ್ಯವಾದಂತಹ ವಿಷಯ.